ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶದಲ್ಲಿ ಒಬ್ರು ವಿಶೇಷ ವ್ಯಕ್ತಿ, ನಮ್ಮ ಇಡೀ ಸಮಾಜಕ್ಕೆ ಸ್ಫೂರ್ತಿ ಕೊಡುವಂತ ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮೊಂದಿಗೆ ಇದೀಗ ಶ್ರೀಯುತ ಪ್ರೇಮರಾಜ್ ರೋಷನ್ ಸಿಕ್ವೇರ್ ಅವರು, ಸಿಕ್ವೇರ ರೋಡ್ ಲೈನ್ಸ್ ನ ಮಾಲೀಕರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಇದೀಗ ನೀವು ಕೇಳ್ಪಟ್ವಿ 10 ದಿನಗಳ ಕಾಲದಿಂದ ನಿರಂತರವಾಗಿ ಇಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ನಿಮ್ಗೆ ಏನ್ ಇನ್ಸ್ಪಿರೇಷನ್? ಇದಕ್ಕೆ ಇನ್ಸ್ಪಿರೇಷನ್ ನನಗೆ ನಮ್ಮ ಪೂಜ್ಯರು ಹಾಗೂ ಕೀರ್ತಿ ಶೇಷರಾದಂತಹ ದೊಡ್ಡ ದಣಿಗಳು ಅವರ ದೊಡ್ಡ ಒಂದು ಋಣ ನನ್ನ ಮೇಲಿದೆ. ಯಾಕಂದ್ರೆ ನನಗೆ ಉಜಿರೆಯಲ್ಲಿ ವ್ಯವಹಾರಕ್ಕೆ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ಅದರ ಉದ್ಘಾಟನೆಗೆ ಬಂದು ಆಶೀರ್ವದಿಸಿದ ಹಿರಿಯರವರು, ಅವರ ಆಶೀರ್ವಾದದಿಂದ ನಾವು ಉನ್ನತಿಯನ್ನು ಕಂಡಿದ್ದೇವೆ. ಹಾಗೆ ಶರತ್ತಣ್ಣನವರು ಸಣ್ಣ ದಣಿಗಳು, ತಂದೆ ತಕ್ಕ ಮಗ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರು. ಅವರು ಕೂಡ ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಸಲಹೆಗಳನ್ನು ಕೊಡ್ತಾ, ಪ್ರತ್ಯೇಕವಾಗಿ ನಮ್ಮ ಇಲ್ಲಿ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆ ಇದೆ. ನಮ್ಮ ಅಂದ್ರೆ ನಂದಲ್ಲ, ನಾನು ಅದಕ್ಕೆ ಮಾಲಕನಲ್ಲ. ಸರ್ಕಾರದ ಸಹಕಾರದೊಂದಿಗೆ ಮಂಗಳೂರಿನ ಶಕ್ತಿನಗರದಲ್ಲಿರುವ ಗಣೇಶ ಸೇವಾ ಟ್ರಸ್ಟ್ನವರ ಉಸ್ತುವಾರಿಯಲ್ಲಿ ನಡೆಯುವಂತ ವಿಶೇಷ ಮಕ್ಕಳ ಶಾಲೆ. ಅಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರನ್ನು ಆಹ್ವಾನಿಸಿದಾಗ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದೇ ರೀತಿ ಇಲ್ಲಿಯ ಜಾತ್ರೆಯ ಸಂದರ್ಭದಲ್ಲಿರ್ಬೋದು, ಈಗಲೂ ಕೂಡ ಮಕ್ಕಳ ಅಲ್ಲಿ ಮಾಡುವಂತ ಎಲ್ಲ ಕಲಾಕುಶಲ ವಸ್ತುಗಳಿಗೆ ಸ್ಟಾಲ್ ಅನ್ನು ಕೊಟ್ಟು ಸಹಕರಿಸಿದ್ದಾರೆ. ಹಾಗೆ ಅವರ ಒಂದು ದೊಡ್ಡ ಋಣ ನಮ್ಮ ಮೇಲಿದೆ. ಸೊ ಹಾಗಾಗಿ ಅದನ್ನೊಂದು ಸಣ್ಣ ಮಟ್ಟದಲ್ಲೇ ಆದ್ರೂ ಒಂದು ತೀರಿಸುವಂತ ಒಂದು ಭಾಗ್ಯ ದೊರಕಿದೆ. ನೀವೀಗ ಹೇಳುವಾಗ ನೋಡಿ, ನಮ್ಮ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆ ಅಂತ ಮತ್ತೆ ಅದನ್ನ ಸ್ಪಷ್ಟೀಕರಣ ಕೊಡ್ತೀವಿ, ನನ್ನದಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ನಮ್ಮದೇ. ಹೌದು, ಯಾಕಂದ್ರೆ ಎಲ್ಲ ಹೇಳುವಾಗ ಈಗ ನಾವು ಉಜಿರೆ ನಮ್ಮ ಉಜಿರೆ ದೇವಸ್ಥಾನ, ನಮ್ಮ ದೇವಸ್ಥಾನ, ಹಾಗೆ ಪ್ರೀತಿಯಿಂದ ನಾವು ಕೇಳ್ಪಟ್ವಿ. ನಿಮ್ಮ ಪ್ರತಿಯೊಂದು ಯಾವುದೇ ಬರ್ತ್ಡೇಗಳಿರ್ಬೋದು ಅದೆಲ್ಲ ಆಚರಣೆ ನೀವು ಅಲ್ಲೇ ಮಾಡುವಂತದ್ದು. ಖಂಡಿತವಾಗ್ಲೂ ನೀವು ನಿರಂತರ ಸೇವೆಯನ್ನು ಸಲ್ಲಿಸಬಹುದು. ಅದಕ್ಕೆ ಏನ್ ಪ್ರೇರಣೆ? ಅದು ಏನು ಮಕ್ಕಳಂದ್ರೆ ನನಗೆ ತುಂಬಾ ಪ್ರೀತಿ, ಅದರಲ್ಲೂ ವಿಶೇಷ ಮಕ್ಕಳು. ಹಾಗೆ ನಾನು ನಮ್ಮ ಎಲ್ಲ ಮನೆಯವ್ರದ್ದಿರ್ಬೋದು, ನಂದಿರ್ಬೋದು, ಎಲ್ಲ ವಿಶೇಷ ಸಂದರ್ಭಗಳಲ್ಲಿ ಅಲ್ಲೇ ನಾವು ಆಚರಣೆ. ಅದಕ್ಕಿಂತ ವಿಶೇಷವಾಗಿ ನೀರುವರೆಗೊದ್ದು ಸತತ 4 ವರ್ಷದಿಂದ ಕ್ರಿಸ್ಮಸ್ ಅನ್ನು ಬಹಳ ವಿಜೃಂಭಣೆಯಿಂದ ಅಲ್ಲಿ ನಾವು ಮಾಡ್ತೇವೆ. ಆ ಸಂದರ್ಭದಲ್ಲೂ ಅಷ್ಟೇ ಎಲ್ಲ ಧರ್ಮದವರನ್ನು ಸೇರಿಸಿ ಕ್ರಿಸ್ಮಸ್ ಅನ್ನು ನಾನು ಆಚರಿಸ್ತೇನೆ. ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರು, ಹಾಗೆ ಹಿಂದೂ ಧರ್ಮದ ಮುಖಂಡರು, ಕ್ರಿಶ್ಚಿಯನ್ ಧರ್ಮದ ಮುಖಂಡರು ಎಲ್ಲರನ್ನು ಸೇರಿಸಿ ಬಹಳ ಒಂದು ಅದ್ಭುತವಾಗಿ ಕ್ರಿಸ್ಮಸ್ ಅನ್ನ ಅಲ್ಲಿ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇನೆ. ಜಾತಿ ಮತ ಭೇದ ಅಂತ ಗಲಭೆ ಎದ್ದೇಳಿಸುತ್ತಿರುವಂತಹ ಇಂದಿನ ಸಮಾಜದಲ್ಲಿ ನೀವು ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸ್ತಾ ಇದ್ದೀರಾ. ಕ್ರಿಸ್ಮಸ್ ಅಲ್ಲೂ ಕೂಡ ಸರ್ವಧರ್ಮೀಯರಿಂದ ಆತ್ಮೀಯತೆಯಲ್ಲಿ ಇದ್ದೀರಾ. ಇಂಥ ಒಂದು ಸಾಮರಸ್ಯವನ್ನ ಕಾಪಾಡುವಂತಹ ಮನೋಭಾವ ಹೇಗೆ? ಯಾಕಂದ್ರೆ ನೋಡಿ, ಹರಿದ್ವಾರದಲ್ಲಿ ಹಿಂದೂಗಳು ಜಲವೆಂದು, ಲಕ್ನೋದಲ್ಲಿ ಮುಸ್ಲಿಮರು ಪಾನಿ ಎಂದು, ಕೋಲ್ಕತ್ತಾದಲ್ಲಿ ಕ್ರಿಶ್ಚಿಯನ್ನರು ವಾಟರ್ ಅಂತ ಹೇಳುವ ಗಂಗಾ ನದಿಯ ನೀರು ಒಂದೇ ಎಂಬ ಸಾರಾಂಶವನ್ನು, ಶ್ರೇಷ್ಠ ಸಾರಾಂಶವನ್ನು ಹೇಳಿದ ಭಾರತ ನನ್ನದು. ಹಾಗಾಗಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಭಾರತೀಯರು. ಹಾಗಾಗಿ ವಿವಿಧತೆಯಲ್ಲಿ ಏಕತೆಯ ದೇಶ ನಮ್ಮ ಭಾರತ. ಹಾಗೆ ಇಂತಹ ಭಾರತದಲ್ಲಿ ನಾವು ಒಂದು ತಾಯಿಯ ಮಕ್ಕಳಂತೆ ಬದುಕಿದ್ರೆ ಚಂದ ಅಲ್ವಾ? ಖಂಡಿತವಾಗಿಯೂ ನಿಮ್ಮಲ್ಲಿರುವಂತಹ ದೇಶ ಪ್ರೀತಿ, ದೇಶಭಕ್ತಿಯನ್ನು ನೋಡ್ತಾ ಇದ್ರೆ ನಮ್ಮ ಇಡೀ ಸಮಾಜದವರು ಇವತ್ತು ಕಲಿಯುವಂತದ್ದು ಸುಮಾರಿದೆ ನಿಮ್ಮ ಹತ್ರ. ಕೊನೆಯ ಪ್ರಶ್ನೆ, ಈಗ ಜನಾರ್ದನ ಸ್ವಾಮಿಯಲ್ಲಿ ನಾವು ನೋಡಿದ್ವಿ, ಈಗ ಕೂಡ ನೀವು ಜೈ ಬಜರಂಗ್ ಬಲಿ ಅಂತ ಹೇಳ್ತಾ ಅಲ್ಲಿ ಅಷ್ಟು ದೊಡ್ಡ ಒಂದು ಸಾಹಸದ ಕೆಲಸ ಮಾಡ್ತಾ ಇದ್ರ, ಜೈ ಶ್ರೀರಾಮ್ ಅಂತ ಹೇಳ್ತಾ, ಮತ್ತೆ ಹಲವಾರು ನಿನ್ನೆಯಲ್ಲಿ ಸ್ವಚ್ಛತೆಗೊಳಿಸುವಂತ ಕಾರ್ಯ, ಆ ರೀತಿ ಹಲವಾರು ಸೇವೆಯನ್ನು ಸಲ್ಲಿಸಿದ್ರೆ. ಏನೇನ್ ಮಾಡಿದ್ರೆ ಒಂದು ಸಂಕ್ಷಿಪ್ತವಾಗಿ ಹೇಳೋದು? ಏನಲ್ಲ, ನನಗೆ ಅಂದ್ರೆ ದೊಡ್ಡ ಮಟ್ಟದ ಸಹಕಾರ ನಮ್ಮ ನೋಡಿ ಇವರು ಸ್ನೇಹಿತರು. ಯಾಕಂದ್ರೆ ನನಗೆ ಇದ್ರಲ್ಲಿ ನಾವು 4 ಜನರ ತಂಡ ನಮ್ಮದು. ಒಂದು ಪ್ರವೀಣ್ ಶೆಟ್ರು, HP ಪಂಪಿನ ಮಾಲಕರಾದಂತ ಪ್ರವೀಣ್ರು, ಅವ್ರು ಸ್ವಲ್ಪ ಆತ್ಮೀಯರಿದ್ರು ನನಗೆ ಮುಂಚಿಂದು. ಮತ್ತೊಂದು ಇವರು ಚರಣ್ರು ಅಂತ ಪರಿಚಯ ಇತ್ತು, ಮತ್ತೆ ಜಯಂತ್ರು, ಹಾಗೆ ವಸಂತ್ ಶೆಟ್ರು, ಮತ್ತೆ ರಾಜಪ್ಪಣ್ಣ, ಹೀಗೆ ಪರಿಚಯ ಇದ್ರು. ಇಷ್ಟೊಂದು ಆತ್ಮೀಯತೆ ಇರ್ಲಿಲ್ಲ. ನೋಡಿ, ಇಲ್ಲಿ ಬಂದ ಮೇಲೆ ನಾವೊಂದು ತಂಡದ ತರ ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟೊಂದು ಆತ್ಮೀಯತೆ ಇದೆ ಅಂದ್ರೆ ಇವತ್ತಿಗೂ ನೋಡಿ, ಇವರ ಪ್ರವೀಣ್ ಶೆಟ್ರ ನಂಬರ್ ನನ್ನ ಹತ್ರ ಇದೆ, ಇವ್ರು ಯಾರು ನನ್ನ ಹತ್ರ ಇಲ್ಲ. ಆದ್ರೂ ಕೂಡ ಆ ಒಂದು ನಾವು ತಲುಪುವ ಸಮಯ ಉಂಟಲ್ಲ, ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತದೆ. ಎಲ್ಲರ ಒಂದು ಸರಿಯಾದ ಸಮಯಕ್ಕೆ ಇಲ್ಲಿ ಹಾಜರಿರ್ತೇವೆ. ಒಂದು ತಂಡ ಅಂತ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವಾಗ್ಲೂ ನಾನು ಎಂಬುದನ್ನು ಬಿಟ್ಟು ನಾವು ಅಂತ ಕೆಲಸ ಮಾಡಿದಾಗ ಎಲ್ಲಾ ಕೆಲಸಗಳು ಯಶಸ್ಸನ್ನು ಕಾಣ್ತವೆ. ಇದೀಗ ಲಾಸ್ಟ್ ಕ್ವೆಶ್ಚನ್, ನಿಮ್ಮ ಈ ನಗುಮುಖ, ಸರಳ, ಸಹನೆ ಒಂದು ಮನೋಭಾವದ ಒಂದು ರಹಸ್ಯ ಏನು? ಸ್ಮೈಲಿ ಫೇಸ್ ಸೀಕ್ರೆಟ್ ಏನಿಲ್ಲ, ಅದೊಂದು ಮುಂಚಿನಿಂದ ಬಂದದ್ದು. ಯಾಕಂದ್ರೆ ನಾವು ಅಳು ಜೀವ ಅಂತೆ, ನಗು ದೇವ. ಹಾಗೆ ನಗುವಿನಲ್ಲಿ ಇದ್ರೇನೆ ಅದನ್ನು, ನಾನು ನಕ್ರೆ ಎಲ್ಲರನ್ನು ನಗಿಸಬಹುದು. ನಗುವುದು
ಸಹಜ ಧರ್ಮ, ನಗಿಸುವುದು ಪರಧರ್ಮ. ಹಾಗಾಗಿ ನಗ್ತಾ ಇದ್ರೇನೆ ನೋಡಿ, ನಾನ್ ನಗ್ರೆ ನೀವು ನಗಾಡ್ತೀರಾ, ಇವರು ನಗಾಡ್ತಾರೆ. ಹಾಗೆ ನಾನು ಅವಳ ಮುಖ ಹಾಕಿದ್ರೆ ನೀವು ಇದಾಕಿ ಹೀಗೆ ಅಂತ ನೀವು ಅನ್ಕೋತೀರಾ. Yes, sir. ತುಂಬಾ ಚೆನ್ನಾಗಿ ಮಾತಾಡೋದ್ರ ಜೊತೆಗೆ ನಿಮ್ಮಲ್ಲಿ ಸಾಕಷ್ಟು ಒಳ್ಳೆ ವಿಚಾರ ಆಚಾರಗಳಿವೆ, ನಾವೆಲ್ಲರೂ ಕಲಿಯುವಂತದ್ದು. ಧನ್ಯವಾದಗಳು sir. ಖಂಡಿತ ಮೇಡಮ್. ಅದಕ್ಕಿಂತ ಕೊನೆಯದಾಗಿ ಅದೇ, ಖುಷಿ ನಗ್ತಾ ಬಂದೇವ, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ. ಬೇಂದ್ರೆ ಅವರ ಒಂದು ಏನು ಅದ್ಭುತವಾದ ಸಾಲುಗಳಿವೆ. ಹಾಗೆ ಇನ್ನು ಇಲ್ಲಿ ಬ್ರಹ್ಮ ಕಲಶ ನಡೆಯುವುದು 2038ಕ್ಕೆ. ಆಗ ಯಾರು, ಎಲ್ಲಿ, ಹೇಗೆ, ಎತ್ತ ಎಲ್ಲವೂ ದೈವ ಚಿತ್ತ. ನಮ್ಗೊಂದು ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಈ ಬ್ರಹ್ಮ ಕಲಶದ ಸಮಿತಿಯವರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳಬೇಕು. ಇವತ್ತು ನನ್ನ ಒಂದು ಬದುಕಿನ ಅವಿಸ್ಮರಣೀಯ ಕ್ಷಣಗಳಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಅಲ್ಲಿ ದೀಪ ಏನು ಪ್ರಜ್ವಲಿಸ್ಲಿಕ್ಕಿತ್ತು, ಅದರಲ್ಲೂ ನನ್ನನ್ನೊಂದು ಗುರುತಿಸಿ ಕರ್ಕೊಂಡೋಗಿ ದೀಪ ಪ್ರಜ್ವಲನೆ ಮಾಡಿದ್ದಾರೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ, ಆದರೆ ಇಷ್ಟೊಂದು ಲಕ್ಷಾಂತರ ಜನ ಇರುವಾಗ ನನ್ನನ್ನು ಗುರುತಿಸಿ ಕರ್ಕೊಂಡೋಗಿ ದೀಪ ಪ್ರಜ್ವಲನೆ ಮಾಡಿದ್ರಲ್ಲ, ಅದಕ್ಕೆ ನಾನು ಅವರಿಗೆ ಚಿರಋಣಿ ಮತ್ತೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತೆ ಇದೊಂದು ನನ್ನ ಬಾಳಿನ ಅವಿಸ್ಮರಣೀಯ ಕ್ಷಣಗಳಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. ಖಂಡಿತವಾಗಿ ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ವಿಚಾರ ಇದ್ರೆ ದೇವರು ತನ್ನಿಗೆ ತಾನೇ ಅವ್ರು ಕರ್ಸ್ಕೊಳ್ತಾರೆ ಅನ್ಲಿಕ್ಕೆ ಇವತ್ತಿನ ಸನ್ನಿವೇಶವೇ ಸಾಕ್ಷಿ. ಖಂಡಿತ ಮೇಡಮ್, ಖಂಡಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾನು ಪ್ರಥಮ ದಿನದಿಂದ ನೋಡ್ತಾ ಇದ್ದೇನೆ. ನಿಮಗೂ ಒಳ್ಳೇದಾಗ್ಲಿ. ಆ ಜನಾರ್ದನ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲಿರ್ಲಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು.